ರಾಜಾಜಿನಗರದ ಇಎಸ್ಐನಲ್ಲಿ ಒಂದಲ್ಲ ಒಂದು ಕರ್ಮಕಾಂಡ ನಡೀತಾನೇ ಇದೆ. ಈ ಬಾರಿ ಡೆಲಿವರಿ ಮಾಡಿಸುವಲ್ಲಿ ವಿಳಂಬವಾಗಿರುವ ಹಿನ್ನೆಲೆ ನವಜಾತ ಶಿಶುವೊಂದು ಸಾವನ್ನಪ್ಪಿದೆ. ಬೆಂಗಳೂರಿನ ಕಮಲಾನಗರದ ಸಂಗೀತಂ ಜ್ಯೋತ್ಸ್ನಾ ಹಾಗೂ ಸುನೀಲ್ ಎಂಬ ದಂಪತಿಗೆ ಸೇರಿದ ನವಜಾತ ಶಿಶು ಸಾವನ್ನಪ್ಪಿದೆ. ಹೆರಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ಭಾನುವಾರ ಮಧ್ಯಾಹ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಸೋಮವಾರ ತೀವ್ರ ಹೆರಿಗೆ ನೋವು ಕಾಣಿಸಿಕೊಂಡು ವಿಪರೀತ ವಾಟರ್ ಡಿಸ್ಚಾರ್ಜ್ ಆಗಿದೆ. ಇನ್ನು ಡೆಲಿವರಿ ಮಾಡಿಸಿ ಅಂತ ಕೇಳಿದ್ರು ಸಹ ಯಾರೊಬ್ರು ಕೇರ್ ಮಾಡಿಲ್ಲ. ಮರುದಿನ ಮಗು ಸ್ಯಾನಿಟರಿ ನೀರು ಕುಡಿದಿದೆ ಅಂತ ಐಸಿಯುನಲ್ಲಿ ಇಟ್ಟಿದ್ದಾರೆ. ಇವತ್ತು ಮಗು ಡೆತ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಪತ್ರೆ ಮುಂದೆ ಗಲಾಟೆ ಮಾಡಿದ್ದು ಸ್ಥಳಕ್ಕೆ ರಾಜಾಜಿನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡಿಸ್ಕಸ್ ಮಾಡಿ ಒಪಿನಿಯನ್ ಹೇಳ್ತಾರೆ. ಕಂಪ್ಲೇಂಟ್ ಕೊಡಿ. ಒಪಿನಿಯನ್ ಮಾಡೋದು ನಮ್ಮ ಸಂಗೀತಂ ಜ್ಯೋತ್ಸ್ನಾ ಅಂದ್ಬಿಟ್ಟು ಭಾನುವಾರ ಬೆಳಗ್ಗೆ ಲೈಟಾಗಿ ಪೈನ್ ಬಂತು ಸರ್. ಕರ್ಕೊಂಬಂದು 1 o'clock ಸೇರಿಸಿದ್ದೀವಿ. 1 o'clock ಸೇರಿಸಿ ಸರಿ ನೋವು ಬರಲಿ ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದರು ಸರ್. ಸೋಮವಾರ ತನಕ ನೋಡಿದ್ವಿ. ಸೋಮವಾರ ಮಧ್ಯಾಹ್ನದಿಂದ ಪೇಯ್ನ್ ಸ್ಟಾರ್ಟ್ ಆಗಿದೆ. ಪೇಯ್ನ್ ಸ್ಟಾರ್ಟ್ ಆದ್ರೂ ನಾವು ಡಾಕ್ಟರ್ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಮೇಡಮ್ ಪೇಯ್ನ್ ಸ್ಟಾರ್ಟ್ ಆಗ್ತಿದೆ, ಅವಳಿಗೆ ಒಂಚೂರು ನೋಡಿ ಅಂದರೆ ಇರಮ್ಮ, ನೋವು ಮಗು ತಾಯಿ ಅಂದರೆ ನೋವು ಬಂದೇ ಬರುತ್ತೆ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತ ವೆಯ್ಟ್ ಮಾಡಿದ್ವಿ ಸರ್. ರಾತ್ರಿ 2 ಸಾರಿ ತೊಗೊಂಡೋಗಿ ಲೇಬರ್ ವಾರ್ಡ್ಗೆ ಕರ್ಕೊಂಡೋಗಿ ಬಿಡಿ ಅಂತ ಹೇಳಿದ್ರು ಸರ್. ಲೇಬರ್ ವಾರ್ಡ್ ಕರ್ಕೊಂಡೋಗ್ಬಿಟ್ರೆ ಬ್ಲೀಡಿಂಗ್ ಹೋಗ್ತಿದೆ, ವಾಟರ್ ಮಂಗಳವಾರ ಆ್ಯಕ್ಚುಲಿ ಬುಧವಾರ ಲಾಸ್ಟ್ ಡೇಟ್ ಇತ್ತು. ಮಂಗಳವಾರ ಕರ್ಕೊಂಡು ಬಂದ್ರಿ. ಬೆಳಗ್ಗೆ ಹಂಗೆ ಕರ್ಕೊಂಬಂದಿದ್ದು 9:30 10 ಗಂಟೆ ಹಂಗೆ ಕರ್ಕೊಂಬಂದೆ. ಏನಿಲ್ಲ ಅಂದರೂ ಇಲ್ಲಿಗೆ ಕರ್ಕೊಂಬಂದಿದ್ದು ಡೈರೆಕ್ಟು ಲೇಬರ್ ವಾರ್ಡ್ಗೆ ಕರ್ಕೊಂಬಂದಾಗ ಅವ್ರು ಇಟ್ಕೊಂಡು ಇಲ್ಲ OPDಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ಟೈಮ್ ವೇಸ್ಟ್ ಮಾಡಿ ಅಲ್ಲಿ ಎಲ್ಲ ಚೆಕಪ್ ಎಲ್ಲ ಆಗಿ ಕೊನೆಗೆ ಡಾಕ್ಟ್ರು ಬಂದು ಹೇಳಿದ್ರು ಇದು ಬಂದ್ಬಿಟ್ಟು ಸರ್ವಿಕಲ್ ಲೆಂತ್ ಇನ್ನೂ 1 ಸೆಂಟಿಮೀಟರ್ ಅಷ್ಟೇ ಓಪನ್ ಆಗಿದೆ, ಮಗು ನಾರ್ಮಲ್ ಡೆಲಿವರಿ ಆಗಲ್ಲ. ಸೊ